ಅವ್ರು ಹೇಳ್ತಾರೆ ಚಿಕ್ಕಮ್ಮೆ ಅಂದರೆ ಕೈ ಎದೆ ಕಣ್ಣಿಗೆ ಹೋಗಿದ್ದು, ಕಡಿಯುವ ಶಬ್ದ ಕೇಳಿಟ್ಟಿಲ್ಲ, ಬೀಳುವ ಶಬ್ದ ಕೇಳಿದ್ದು, ಎಲ್ಲಿನಷ್ಟಿದ್ದು ಕೂಡ ಎಲ್ಲರೂ ಕೂಡ ತಿಳಿದು ಹೋಗೋರು ಹೇಳ್ತಾರೆ. ಈ ಮಾತು ನನಗೆ ಈ ಎಲ್ಲ ಹಿಂಸೆಗಳಿಂದ ದೊಡ್ಡ ಹೆದರಿಕೆ ಹುಟ್ಟಿಸುವಂಥ ಮಾತು. ಈಗ ಯಾರೋ ಏನೋ ಮಾತಾಡಿದ್ರು ನಮಗೆ ಭಯ ಇದೆ. ಹಾಗಾಗಿ ಭೀಕರವಾದ ಮಾತು ಅವ್ರು ಹೇಳ್ತಾರೆ ಏನಂತಂದರೆ, ನಿಮ್ಮ ತಿಳುವಳಿಕೆ ಇಲ್ಲದೆ ಆದ ತಪ್ಪಿದ್ರೆ ಅವರು ಕ್ಷಮೆ ಪಡ್ತಾರೆ. ಹೆತ್ತ ತಾಯಿ ಮೇಲೆ ಅದನ್ನು ಕೂಡ ಸಾಕಿನ ತಾಯಿ ಕುಟುಂಬದವರು ಧೈರ್ಯದಲ್ಲಿ ಹಾಲು ಕೊಟ್ಟು ಸಾಕ್ತಿದ್ದಕ್ಕೆ ನಾವು ಕೀರ್ತಿ ಕೊಡ್ತೇವೆ. ನನಗೆ ಆ ಮಾತಿನಲ್ಲಿ ಪೂರ್ತಿ ವಿಶ್ವಾಸ ಇತ್ತು. ವಿಶ್ವಾಸ ಇಲ್ಲ ಏನಾದರೂ ತಪ್ಪು ಮಾಡಿದರೆ ಶಿಕ್ಷಕರು, ಸರ್ಕಾರವನ್ನು ಈ ಮನುಷ್ಯರು ಈ ಎಲ್ಲ ಈಗೇನು ಮಾಡ್ತಿದ್ದಾರೆ. ಇದಕ್ಕಿಂತ ಹೆಚ್ಚು ಸ್ವಾಮಿ ಬಂದಿದ್ರೆ ಅವರು ಆಪತ್ತು ಭಾಳ ದೊಡ್ಡ ಆಪತ್ತು ಅಂತ ನಾನು ತಿಳ್ಕೊಂಡವನು. ಅದೇ ರೀತಿಯಲ್ಲಿ ಆಪತ್ತಿಗಿಂತ ಹೆಚ್ಚು ಅವ್ರು ಹೇಳ್ತಾರೆ, ಸಮಾಧಾನ ಮಾಡ್ತಾರೆ. ಅವನು ಹೆತ್ತ ತಾಯಿ ಬೇರೆ ಆದರೂ ಕೂಡ ವಿದ್ಯಾರ್ಥಿ ಬೇರೆ ಸಂಖ್ಯಾಪ ಪ್ರಮಾಣಗಳನ್ನು ಅದಕ್ಕೆ ಕೇಳಿಕೊಂಡು ಸ್ವಲ್ಪ ಕೀರ್ತಿಗತ ಮಾತಾಡಿದ್ದಾರೆ. ಆ ಮಾತು ನಾನು ಗಂಭೀರವಾಗಿ ಸ್ವೀಕರಿಸಿದ್ದೇನೆ. ಅದು ಗಂಭೀರವಾಗಿ ಸ್ವೀಕರಿಸಿದ್ದೇನೆ. ಈಗ 58 ವರ್ಷದಿಂದ ನಾನು ಈ ಅನ್ನಪೇಟದಲ್ಲಿ ಇದ್ದಿದ್ದಲ್ಲಿ ಕೇಳ್ತಾ ಇದ್ದೆ. ಪ್ರತಿ ಸಲ ಕೇಳುವಾಗ ಹೊಸದಾಗಿ ಕೇಳಿಸ್ತದೆ. ಇದು ಹಳೆ ಮಾತು, ಒಂದು ಸಲ ಇದರಿಂದ ಕೇಳಿದ್ದೆ, ನನಗೆ ಅನಿಸೋದೇ ಇದೆ. ಪ್ರತಿ ಬಾರಿ ಹೊಸ ಮಾತೆ, ಹೊಸ ನುಡಿಗಟ್ಟೆ, ಹಾಗಾಗಿ ನಾನು ಹೇಳೋದು ನಿಮ್ಮೆಲ್ಲರೂ ಕೂಡ ನಿಮ್ಮ ನಿಲುವುಗಳು, ನಿಮ್ಮ ನೀತಿ ರಕ್ಷಣೆ ಮಾಡಬೇಕು. ನಿಮ್ಮ ದೇವಸ್ಥಾನ ಹೇಗೆ ಹಿಂದೂ ಧರ್ಮ ಹೇಗೆ ಅಂತಂದರೆ ಧರ್ಮದೇವತೆಗಳು ಆಯಾ ಕ್ಷೇತ್ರದಲ್ಲಿ ನಿಂತು ಆ ಧರ್ಮವನ್ನು ಕಾಪಾಡ್ತಾರೆ. ಧರ್ಮವನ್ನು ಕಾಪಾಡಲಿಕ್ಕೆ ನಾವೆಲ್ಲ ಮನುಷ್ಯರು, ನಾನು ನೀವು ಎಲ್ಲರೂ ಕೂಡ ವಿವಿಧ ಮಾಡುವವರೇ ಮಾಡಿಸೋದು ನಮ್ಮ ಈ ಯಂತ್ರಗಳನ್ನು ಮಾಡಿಸ್ತಾರೆ ಮತ್ತು ಇದರಿಂದ ಫಲಗಳನ್ನು ಅವರು ಸಂತೋಷ ಪಡ್ತಾರೆ. ಹೀಗಾಗಿ ಮತ್ತೊಮ್ಮೆ ನಿಮ್ಮೆಲ್ಲರೂ ಕೂಡ ಇವತ್ತು ಎಲ್ಲ ಪ್ರೀತಿಗೆ ಗೌರವ ಕೊಟ್ಟಿದ್ದೇನೆ.